ओम नमः शिवाय। श्री सद्गुरु सिद्धारूढ़ स्वामी महाराज की जय। ಶ್ರೀ ಸದ್ಗುರು ಗುರುನಾಥಾರೂಢ ಸ್ವಾಮಿ ಮಹಾರಾಜ್ ಕಿ ಜೈ. ಕಳೆದ ಸಂಚಿಕೆಯಲ್ಲಿ ಶ್ರೀ ಸಿದ್ಧಾರೂಢರು ಹೇಮಕೂಟದಲ್ಲಿ ವಾಸವಾಗಿ ನಂತರ ಪ್ರಯಾಣವನ್ನು ಮುಂದೆ ಬೆಳೆಸಿದರು ಅಂತ ನಾವು ವಿಶದವಾಗಿ ಆ ಹೇಮಕೂಟದ ಬಗ್ಗೆ ಮತ್ತು ಅಲ್ಲಿ ಸಿದ್ಧಾರೂಢರ ನೆನಪಿಗಾಗಿ ಮೂರ್ತಿ ಸ್ಥಾಪನೆಯ ಬಗ್ಗೆಯೂ ಕೂಡ ನಾವು ವಿಶದವಾಗಿ ನಿರೂಪಣೆಯನ್ನು ಮಾಡಿದ್ದೆವು. ಇನ್ನು ಸಿದ್ಧಾರೂಢರು ಹೇಮಕೂಟದಿಂದ ಗಂಧಮಾದನ ಪರ್ವತಕ್ಕೆ ಹೋಗ್ತಾರ ಅಂತೇಳಿ. ಅಂದರೆ ಗಂಧಮಾದನ ಪರ್ವತ ಎಲ್ಲಿದೆ ಅಂತಂದ್ರೆ ವಿರೂಪಾಕ್ಷ ದೇವಾಲಯದ ಎದುರಿಗಿರುವಂತಹ ದೊಡ್ಡದಾದಂತಹ ಪರ್ವತ. ಹಂಪಿಯೊಳಗನೆ ಎತ್ತರವಾದಂತಹ ಸ್ಥಳ ಅದು. ಅಲ್ಲೇ ಋಷ್ಯ ಶೃಂಗಾಶ್ರಮಿ ಅಂತ ಹೇಳಿ ಆಶ್ರಮನೂ ಅದ. ಹಿಂಗೆ ಆ ಗಂಧಮಾದನ ಪರ್ವತವನ್ನು ಕೂಡ ಹತ್ತಿಯವರು ಮೇಲೆ ಹೋದರು. ಆ ಪರ್ವತ ಹೆಂಗದಪ್ಪ ಅಂತಂದ್ರೆ ಅಲ್ಲಿ ಮತಂಗ ಋಷಿ ತಪಸ್ಸನ್ನು ಆಚರಿಸಿದ್ದ ಅಂತ ಹೇಳಿ ರಾಮಾಯಣದಲ್ಲಿ ಇದರ ಕಥೆ ಬರ್ತದೆ. ಈ ಮತಂಗ ಆಶ್ರಮದ ಮೇಲೆ ಸ್ಫಟಿಕಲಿಂಗವಿತ್ತು ಅಂತ ಒಂದು ಐತಿಹ್ಯ. ಅಂದರೆ ಸಾಮಾನ್ಯವಾಗಿ ಹಂಪಿಯಲ್ಲಿ ಯಾವುದೇ ಭಾಗದಲ್ಲಿ ಹೋಗ್ರಿ, ಈಶ್ವರ ಮತ್ತು ಬಸವಣ್ಣ ಅಂದರೆ ಶೈವ ಸಿದ್ಧಾಂತದ 90ರಷ್ಟು ಭಾಗಗಳು ದೇವಾಲಯಗಳು ಅದಾವ ಅಂಥೇಳಿ. ಇನ್ನು ವೈಷ್ಣವ ದೇವಾಲಯಗಳು ಅದಾವ, ಅನ್ಯ ದೇವಾಲಯಗಳು ಅದಾವ. ಆದರೆ ಶಿವ ದೇವಾಲಯಗಳೇ ಹೆಚ್ಚು ದೇವಾಲಯ. ಅಂದರೆ ವಿರೂಪಾಕ್ಷಣ ಅದನ್ನು ಕೂಡ ಶಿವ ದೇವಾಲಯವೇ ಅದು. ಅದರಂತೆ ಅಲ್ಲಿ ಏನಾಯಿತು ಅಂತಂದ್ರೆ ಅಲ್ಲಿ ಮೇಲೆ ಹೋಗಿ ನೋಡಿದ್ರೆ ಈ ನಮ್ಮ ಹೊಸಪೇಟೆ ಡ್ಯಾಮ್ನು ಕೂಡ ಆ ಪರ್ವತದ ಮೇಲೆ ನಿಂತು ನೋಡಿದ್ರೆ ಕಾಣ್ತದ ಅಂತೇಳಿ. ಇನ್ನು ಸಿದ್ಧಾರೂಢರು ಆ ಪರ್ವತವನ್ನು ಹತ್ತಿ ಮೇಲೆ ಹೋದರು ಅಂತ ಹೇಳ್ತಾರಲ್ಲ, ಅಲ್ಲಿ ಒಂದು ಕಥೆ ಬರ್ತದೆ. ಋಷ್ಯ ಶೃಂಗಾಶ್ರಮ ಮತ್ತು ಅಲ್ಲಿಂದ ಹೊರಟು ಗಂಧಮಾದನ ಪರ್ವತ ಹಾಗೂ ಮಾತಂಗ ಋಷಿ ಆಶ್ರಮ ನೋಡಿಕೊಂಡು ಸ್ಫಟಿಕ ಶಿಲೆ ಅಂತ ಹೇಳಿ ಆ ಪರ್ವತದ ತೆಳಗಿರುವಂಥ ಒಂದು ಲಿಂಗು ಅದು. ಇತ್ತಿತ್ತಲಾಗಿ ಈಗ ಸಾಧಾರಣ ಒಂದು 100 ವರ್ಷದ ಹಿಂದೆ ಸಿದ್ಧಾರೂಢರ ಚರಿತ್ರೆಯಲ್ಲಿ ಇವನ್ನೆಲ್ಲ ಉಲ್ಲೇಖ ಮಾಡ್ಯಾರ. ಆದರೆ ಇಂದಿನ ಹಂಪಿ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ, ಯಾವಾಗ ಇದು ವಿಶ್ವ ಪರಂಪರೆ ತಾಣದಲ್ಲಿ ರಕ್ಷಿಸಲ್ಪಟ್ಟಿತೋ, ಈ ಹಂಪಿಯ ಸುತ್ತಮುತ್ತಲು ಇದ್ದಂತಹ ಗುಡಿ ಗುಂಡಾರಗಳಲ್ಲಿ ಗವಿಗಳಲ್ಲಿ ವಾಸವಾಗಿದ್ದಂತಹ ಯಾವ ಸಾಧುಗಳನ್ನು ಕೂಡ ಈಗಿನ ಸರ್ಕಾರ ಪುರಾತನ ತತ್ವ ಇಲಾಖೆಯವರು ಏನು ಮಾಡಿದಾರಪ್ಪ ಅಂತಂದ್ರೆ ಅವರನ್ನು ಸ್ಥಾನ ಪಲ್ಲಟ ಮಾಡಿಸಿದ್ದಾರೆ. ಅಂದರೆ ಅವು ಸ್ಮಾರಕವಾಗಿಯೇ ಇರಬೇಕು ಅಂತ ಅವರು ಉದ್ದೇಶಿಸಿದ್ರು ಕೂಡ ತಪಸ್ಸನ್ನು ಆಚರಿಸುವಂತಹ ಋಷಿಗಳ ಮಠಗಳು ಇವತ್ತು ನಾಮಕೆ ವಾಸ್ತಿ ಅಂತ ನಾವು ಹೇಳ್ತೇವಲ್ಲ, ಪುರಾಣಗಳಲ್ಲಿ ಹೆಸರುವಾಸಿಯಾಗಿರುವ ಹೊರತಾಗಿ ವಸ್ತುಸ್ಥಿತಿ ಉಳಿದಿಲ್ಲ ಅಲ್ಲಿ ಸಾಮಾನ್ಯವಾಗಿ ನಾ ತೆಳಗೆ ಬಂದು ನೋಡಿದೆ. ನಾನು ನೋಡೇನೆ. ಅವಾಗ ನಾನು ಸುಮಾರು 1960ನೇ ಇಸ್ವಿದನ್ನು ಕೂಡ ನಾ ಹಂಪಿಯಲ್ಲಿ ಹೋಗಿ ಬಂದು ದರ್ಶನ ತೆಗೆದುಕೊಂಡಂತಹ ನನಗೆ ಬಾಲ್ಯದ ನೆನಪು ಅದ. ಮಾತಂಗ ಪರ್ವತವನ್ನು 5-6 ಸಲ ನಾ ಹತ್ತೇನೆ. ಅದರ ತೆಳಗಿರುವಂತಹ ಈ ಚಕ್ರ ತೀರ್ಥ ಅದ, ಕೋದಂಡರಾಮನ ಗುಡಿ ಅದ, ಯಂತ್ರೋದ್ಧಾರಕ ಗುಡಿ ಅದ. ಇವು ಈಗಲೂ ಅದಾವ. ಇವು ಜಾಗೃತ ಸ್ಥಳಗಳು. ಇಲ್ಲಿ ಸಿದ್ಧಾರೂಢ ಪುರಾಣದಾಗ ಬರ್ತದೆ. ಏನಪ್ಪ ಈ ಸ್ಫಟಿಕಲಿಂಗು ಅಂತ ಏನು ಹೇಳ್ತಾರಲ್ಲ, ಈ ಸ್ಥಳವನ್ನು ಅವರು ಪರೀಕ್ಷೆ ಮಾಡಬೇಕು ಅಂಥೇಳಿ ಸಿದ್ಧಾರೂಢರು ಇದು ಪುಣ್ಯಕ್ಷೇತ್ರ ಹೌದೋ ಅಲ್ಲೋ ಪರೀಕ್ಷೆ ಮಾಡಬೇಕಂಥೇಳಿ ಅದನ್ನು ಅವರು ಪರೀಕ್ಷೆ ಮಾಡ್ಯಾರ ಅಂತಂದ್ರೆ ಅಲ್ಲಿ ಭೂಮಿ ಮಣ್ಣು ತೊಗೊಂಡಿಲ್ಲ. ಆ ಭೂಮಿ ಗುಣ ಅಂತಂದ್ರೆ ಯಾವ ಭೂಮಿಯಲ್ಲಿ ನೀವು ಆಸನ ಹಾಕಿ ಕುಂತಿರ್ತೀರೋ ನಿಮಗೆ ಹಸುವು ತೃಷಿ ಆಗಿರಬಾರ್ದು. ಎರಡನೇದ್ದು, ನಿಮ್ಮ ಚಿತ್ತ, ನಿಮ್ಮ ಮನೋ ಐತಲ್ಲ, ಮನಸ್ಸು ಚಂಚಲವಾಗಿರಬಾರ್ದು. ಮನಸ್ಸೇ ಕಾರಣ ಎಲ್ಲದಕ್ಕೂ. ಅದಕ್ಕೆ ಶಂಕರಾಚಾರ್ಯ ಹೇಳ್ತಾರಲ್ಲ, ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ. ಅದಕ್ಕೆ ಸನ್ಯಾಸಿಗಳಿಗೇನು ಮನೋ ನಿಗ್ರಹ ಬೇಕು ಅಂತ ಹೇಳ್ತಾರೆ. ಎಲ್ಲ ನಿಗ್ರಹದಕ್ಕಿಂತ ಮನೋ ನಿಗ್ರಹ ಮುಖ್ಯ ಆಗ್ತದೆ. ಹಾಗೆ ಸಿದ್ಧಾರೂಢರು ಕೇಳಿದ್ರು ಅವರು, ಹಂಪಿ ಕ್ಷೇತ್ರ ಏನಪ್ಪ ಇದು ಪುಣ್ಯಕ್ಷೇತ್ರ ಖರೆ,
ಆದ್ರೆ ಪರೀಕ್ಷೆ ಮಾಡದೆ ಹೆಂಗೆ ಗೊತ್ತಾಗ್ತೈತಿ? ಹಂಗೆ ಇವರು ಪರೀಕ್ಷೆ ಮಾಡಿದರು. 2 ದಿವಸ ಪರೀಕ್ಷೆ ಮಾಡಿದರು. 9 ದಿನಗಳ ಪರ್ಯಂತ ಅಂತ ಹೇಳ್ತಾರೆ. ಹಾ, 9 ದಿವಸ ಇವ್ರು ಏನ್ ಮಾಡ್ಯಾರ, ಅನ್ನ ಆಹಾರ ಇಲ್ಲದೆ ಅದಾರ. ಮತ್ತೆ ಇವ್ರ ಚಿತ್ತ ಬೇರೆ ಕಡೆ ಲಕ್ಷ್ಯ ಐತನು ಏನಿಲ್ಲ, ಬ್ರಹ್ಮಾಕಾರ ವೃತ್ತಿಯಾಗಿ ಹೇಳ್ತಾರೆ. ನಮ್ಮ ವೇದಾಂತಿಗಳು ಏನು ಹೇಳ್ತಾರಪ್ಪ ಅಂತಂದ್ರೆ ಬ್ರಹ್ಮಾಕಾರ ವೃತ್ತಿ ಅಂದ್ರೆ ಅವ ಸನ್ಯಾಸಿ ಆದವನ ಆಗಲಿ ವೇದಾಂತಿಯೇ ಆಗಲಿ ಅವನ ಇರುವಿಕೆ ಹೆಂಗಪ್ಪ ಅಂತಂದ್ರೆ ಸಂಸಾರ ವೃತ್ತಿ ಇರೋದಿಲ್ಲ. ತತ್ಕಥನಂ ತಚ್ಚಿಂತನಂ ತದ್ಧ್ಯಾನಂ. ತತ್ ಅಂತಂದ್ರೆ ಆ ಪರಬ್ರಹ್ಮ ವಸ್ತುವನ್ನೇ ಕುರಿತು ಅಂತ. ಹಂಗೆ ಸಿದ್ಧಾರೂಢರಿಗೆ ಏನಾಗಿತ್ತಪ್ಪ ಅಂತಂದ್ರೆ ಚಿತ್ತ ಚಾಂಚಲ್ಯ ಆಗಲಿಲ್ಲ. ನನಗೆ ಅದು ಇದು ಬೇಕನ್ನ ಇದು ಬೇಕೆ ಬರಲಿಲ್ಲ. ಮತ್ತು ಅನ್ನ ನೀರು ಉಪವಾಸ ಹಸಿವು ತೃಷೆ ಯಾವ ಬಾಧೆಯೂ ಆಗಲಿಲ್ಲ. ಹಂಗೆ ಅದಕ್ಕೆ ತಿಳ್ಕೊಂಡು ಇವರು ಏನು ಮಾಡಿದರು, ಇದು ಪೂರ್ವ ಕಾಲದಲ್ಲಿ ಹೇಳಿದಂತಹ ಮಾತು ಸತ್ಯ ಅಂತ ಹೇಳಿ ಸಿದ್ಧಾರೂಢರು ನಂಬಿದರು. ಮತ್ತು ನಾನು ಇದಕ್ಕೂ ಅಂತ ಹೇಳಿದ್ರಪ್ಪ ಅಂತಂದ್ರೆ ಉತ್ಪ್ರೇಕ್ಷೆ ಆಗ್ತದೆ. ನಾನು ಹಂಪಿಗೆ ರಗಡ ಸಲ ಹೋಗೇನಿ ಕರೆ. ಈ ಯಂತ್ರೋದ್ಧಾರದ ಮುಂದೆ ನೀವು ಮಳೆಗಾಲ ಸಮಯದಲ್ಲಿ ಅದು ನದಿ ತುಂಬಿ ಬರುವಂತಹ ಸನ್ನಿವೇಶ ನೋಡಿದ್ರೆ, ಆ ನದಿ ಹರಿದು ಬರುವಂತಹದ್ದು, ಮುಂದೆ ಆ ಚಕ್ರ ತೀರ್ಥದಲ್ಲಿ ಆ ನೀರಿನಲ್ಲಿ ಹೊಳ್ಳಾಟ ಬಂದು ಮುಂದೆ ಅದು ಧುಮುಕುವಂತಹ ಸ್ಥಿತಿ, ಆಕಾಶದಲ್ಲಿ ಮೋಡಗಳು ಬರುವಂತಹ ಸ್ಥಿತಿ, ಇವೆಲ್ಲ ನೋಡಿದ್ರೆ ಮನಸ್ಸು ಏಕಾಕಾರವಾಗಿ ಏನು ಸೃಷ್ಟಿ ವೈಭವ ಇದು, ಮತ್ತು ಕೂಡ ಬೇರೆ ವಿಚಾರನೂ ಬರೆಯೋದಿಲ್ಲ ಅಂತ ಹೇಳಿ. ಅಷ್ಟೇ ಅಲ್ಲ, ಆ ಚಕ್ರ ತೀರ್ಥದ ಮುಂದೆ ಕೋಟಿ ಲಿಂಗ ಅಂತದ, ಸಹಸ್ರಲಿಂಗ ಅಂತಲೂ ಅದಾವ. ಅವು ನದಿ ದಡದಾಗ ಅದಾವು. ಅವು ಸ್ವಲ್ಪ ಹಿಡಿದ್ರೆ ನಡೆದು ಹೋಗ್ಬೇಕದನ್ನ. ಅಲ್ಲಿನೂ ಕೂಡ ನೀವು ನೋಡಿದ್ರಪ್ಪ ಅಂತಂದ್ರೆ ಹಳೆ ದೇವಾಲಯಗಳದಾವ, ಮುಖ್ಯವಾಗಿ ಖರೆ. ನಿಮಗೆ ಕೂತ್ಕೊಂಡ್ರೆ ಆ ವಾತಾವರಣದೊಳಗೆ ಯಾವುದು ನೆನಪಾಗಲ್ಲ. ಏಕಾಂತ ಶಾಂತತನ, ಇದು ನನಗೆ ಅನುಭವ ಆಗಿದೆ. ಅದಕ್ಕೆ ಮಹಾತ್ಮರು ಎಲ್ಲಿ ತಪಸ್ಸು ಮಾಡಿರ್ತಾರೋ, ಋಷಿಮುನಿಗಳು ಎಲ್ಲಿ ತಪಸ್ಸು ಮಾಡಿರ್ತಾರೆ, ಯಾಕೆ ಆಯ್ಕೆ ಮಾಡ್ಕೊಳ್ತಾರೆ ನದಿ ದಂಡೆ? ಏಕಾಂತತನವನ್ನೇ ಯಾಕೆ ಆಗಿರ್ತಾರಪ್ಪ ಅಂದರೆ ಪ್ರಕೃತಿ ಆ ರೀತಿ ಎಲ್ಲ ಸೊಬಗನ್ನು ಒದಗಿಸಿರ್ತದೆ. ಇದೇ ರೀತಿ ನಾವು ಹಿಮಾಲಯವನ್ನು ಆಯ್ಕೆ ಮಾಡ್ಕೊಳ್ತೀವಿ. ಏನೈತಿರಿ ಇಲ್ಲಿ ಅಂತಂದ್ರೆ ಕಲ್ಲು ಗುಡ್ಡು ಗಿಡ ಗಂಟಿ ಅಷ್ಟೇ. ಆದರೆ ಹೋದಂಥವನಿಗೆ ಆ ಪ್ರಕೃತಿಯಲ್ಲಿ ತನ್ಮಯನಾದ್ರೆ ಅಲ್ಲಿ ಗಂಗಾ ನದಿಯ ನೀರು ಹರಿಯುವಂತಹ ಸಪ್ಪಳ ಕೇಳಿದ್ರೆ ಸಾಕು ನನಗೆ, ನಿನ್ನ ಮನಸ್ಸು ಏಕಾಕಾರವಾಗಿರ್ತದೆ. ಅದಕ್ಕೆ ಈ ಯಾಕೆ ಹಿಮಾಲಯಕ್ಕೆ ಹೋಗ್ತಿರ್ತಾರ, ಯಾವ ಜಂಜಾಟನೂ ಇಲ್ಲ. ಹಾಗೆ ಈ ಹಂಪಿ ಕ್ಷೇತ್ರನೂ ಕೂಡ ಪುಣ್ಯಧಾಮ. ಆದರೆ ಇವತ್ತಿನ ಪರಿಸ್ಥಿತಿಯೊಳಗೆ ಕಾಲಮಾನ ತಕ್ಕಂತೆ ಮೊದಲು ನಾನು ಎಷ್ಟೋ ಎಲ್ಲಿ ಗವಿಗಳಲ್ಲಿ ಋಷಿಗಳು ಅಥವಾ ಸನ್ಯಾಸಿಗಳು ತಪಸ್ಸಾಚರಿಸಿದ್ದು, ಅಲ್ಲೇ ಇದ್ದ ಕಾಲ ಹರಣ ಮಾಡಿದ್ದನ್ನು ನಾನು ನೋಡೇನೆ. ಆದರೆ ಇವತ್ತು ಅವ್ರಿಗೆ ವಾಸ ಮಾಡಿ ಕೊಟ್ಟಿಲ್ಲ. ಕೇವಲ ಒಂದು 5-6 ಮಠಗಳ ಉಳಿದಾವ. ಉಳಿದದ್ದೆಲ್ಲರೂ ಸರ್ಕಾರದವರಾಗಲಿ ಅವ್ರನ್ನೆಲ್ಲವನ್ನು ಕೂಡ ಮಾಡಿ ಬೇಲಿ ಹಾಕಿಬಿಟ್ಟಿದ್ದಾರೆ. ಇದು ರಕ್ಷಿತ ಪ್ರದೇಶ ಅಂಥೇಳಿ ಇದು ಮಾಡಿದ್ದಾರೆ. ಆದರೂ ಕೂಡ ಇದೇನಪ್ಪ ಅಂದ್ರೆ ಪುಣ್ಯಕ್ಷೇತ್ರ. ಹಂಗೆ ಸಿದ್ಧಾರೂಢರು ಮಾಡಿದರು. ಆ ಪರ್ವತವನ್ನು ಇಳಿದು ಯಂತ್ರೋದ್ಧಾರದಲ್ಲಿ ಬಂದರು, ಚಕ್ರತೀರ್ಥವನ್ನು ನೋಡಿದರು, ಕೋದಂಡರಾಮನ ದರ್ಶನವನ್ನು ತೆಗೆದುಕೊಂಡು ಮುಂದೆ ಅದೇ ಮಾರ್ಗವಾಗಿ ವಿಜಯ ವಿಠ್ಠಲನ ಗುಡಿ ದಾಟಿ ಆನೆಗುಂದಿಗೆ ಹೋಗಲಿಕ್ಕೆ ತಳವಾರ ಘಟ್ಟ ಅಂತ ಒಂದು ಹೆಸರಲ್ಲ. ಅದೇನಾಕೈತಿ, ವಿಜಯ ವಿಠ್ಠಲನ ಗುಡಿ ಮುಂದೆ ದಾಟಿ ಹೋದರೆ ಇದು ರೋಡದ, ಅಲ್ಲಿ ನದಿ ಬರ್ತದೆ ತುಂಗಭದ್ರ. ಅದನ್ನು ದಾಟಿದ್ರೆ ಆ ದಡದಲ್ಲಿ ಇರುವುದೇ ಆನೆಗುಂದಿ ಅಂತ. ಹಂಗಾರೆ ಆನೆಗುಂದಿ ಅದಕ್ಕೆ ಪ್ರಸಿದ್ಧ. ಆನೆಗುಂದಿ ಏನಪ್ಪಾ ಅಂತಂದ್ರೆ ಈ ನಾವು ಕೃಷ್ಣದೇವರಾಯನ ಅವನಲ್ಲ, ಆ ವಂಶಿಕರು ಕೂಡ ಅಲ್ಲಿ ವಾಸ ಮಾಡ್ಯಾರ. ಅಂದರೆ ಕೃಷ್ಣದೇವರಾಯ ವಿಜಯನಗರವನ್ನು ಆಳಿದ್ರು ಕೂಡ ಅವನು ವಂಶಿಕರ ವಾಸಸ್ಥಾನ ಆನೆಗುಂದಿನ. ಈಗ ಅವನು ವಂಶಿಕರದು ಅಲ್ಲಿ ಮನೇನೂ ಅದ. ಅವರು ಹೆಚ್ಚಾಗಿಲ್ಲೇ ಹೊಸಪೇಟೆಗೂ ವಾಸ ಮಾಡಿದ್ದಾರೆ. ಇನ್ನು ಆ ಆನೆಗುಂದಿ
ಈ ಕೃಷ್ಣದೇವರಾಯನ ದೇಹ ಬಿಟ್ಟ ಮೇಲೆ ಅವನೊಂದು ಸ್ಮಾರಕ ಮಾಡ್ಯಾನ. 64 ಕಂಬಗಳಿಂದ ಕೂಡಿದಂಥ ಒಂದು ದೊಡ್ಡ ಮಂಟಪ ನದಿ ದಡದೊಳಗೆ ಇದೆ. ಮತ್ತು ನವಬೃಂದಾವನಗಳು ಅಂತ ಕರೀತಾರ. ವರ್ಷಕ್ಕೊಮ್ಮೆ ಬಂದು ಅಲ್ಲೇ ಸ್ಮಾರಕಗಳಂದ್ರೇನು? ನಾವೇನು ಮಾಡ್ತೇವೆ, ಇಲ್ಲಿ ಶೈವರ ಸಮಾಧಿಗಳು ಅಂತ ಹೇಳ್ತೇವೆ. ಇಲ್ಲಿ ನಮ್ಮ ಈ ಬ್ರಾಹ್ಮಣರಲ್ಲಿ ಹೇಳ್ತಾರಪ್ಪ ಅಂತಂದ್ರೆ ಬೃಂದಾವನಗಳು ಅಂತ ಹೇಳಿ. ನಮ್ಮಲ್ಲಿ ಹಿರಿಯ ಸ್ವಾಮಿಗಳು ಅವರು ಮಾಡಿದ್ರೆ ನಾವು ಸಮಾಧಿ ಅಂತ ಹೇಳ್ತೇವೆ. ಅವರಲ್ಲಿ ಹೇಳ್ತಾರಪ್ಪ ಐಕ್ಯ ಸ್ಥಳಕ್ಕೆ ಬೃಂದಾವನ ಅಂತ ಹೇಳ್ತೀವಿ. ಹಂಗೆ ಈ ನದಿ ದಡದಲ್ಲಿ ಇರುವಂಥ ವ್ಯಾಸ ಬೃಂದಾವನ ಅಂತ ಹೇಳಿ ಇಲ್ಲಿ ವರ್ಷಕ್ಕೆ ಈಗಾದರೂ ಕೂಡ ಆಚರಣೆಯನ್ನು ಮಾಡ್ತಿರ್ತಾರೆ. ಅದು ಎಲ್ಲೈತಪ್ಪ ಅಂತಂದ್ರೆ ಇದೇ ನದಿ ದಂಡಿಯೊಳಗನ, ಎಲ್ಲೇ ಆ ಕಡೆ ಭಾಗ ಅಂತ ನಾವೇನು ಹೇಳ್ತೀವಿ ಆನೆಗುಂದಿ, ಅದೇ ರೀ. ಅದ್ರ ಪಕ್ಕದೊಳಗಿರೋದು ಚಿಂತಾಮಣಿ ಆಶ್ರಮ. ಶ್ರೀ ಸಿದ್ಧಾರೂಢರು ಹಂಪಿ ಕ್ಷೇತ್ರವನ್ನೇನೋ ನೋಡಿದರು, ಗುಡ್ಡ ಪರ್ವತಗಳನ್ನು ಕೂಡ ಹತ್ತಿ ಇಳಿದ್ರು, ಮತ್ತು ಆ ಸ್ಥಾನಗಳನ್ನು ಪವಿತ್ರ ಹೌದೋ ಅಲ್ಲೋ ಅದನ್ನು ಕೂಡ ಪರೀಕ್ಷೆ ಮಾಡಿದರು. ಆದರೆ ಅವರು ಒಂದು ಸಂಶಯ ಉಳೀತು, ಬರೀ ತೋರುವಂತಹ ಸ್ಥಾವರ ವಸ್ತುಗಳನ್ನು ಸಂದರ್ಶನ ಆಯಿತು, ಖರೆ ಜಿಜ್ಞಾಸೆ, ಬ್ರಹ್ಮ ಜಿಜ್ಞಾಸೆ ಮತ್ತು ವೇದಾಂತವನ್ನು ಬೋಧಿಸುವ, ಕೇಳುವಂತಹ ಮತ್ತು ವೈಯಕ್ತಿಕವಾಗಿ ವಿಚಾರ ವಿನಿಮಯ ಮಾಡುವಂತಹ ಸ್ಥಳ ಅವರಿಗೆ ಹುಡುಕಲಿಕ್ಕೆ ಪ್ರಾರಂಭ ಮಾಡಿದರು. ಯಾಕಂತಂದ್ರೆ ಯಾರು ಯಾವುದ್ರ ಬಗ್ಗೆ ಹಸಿವು ಇರ್ತತೋ ಅದನ್ನು ಅಪೇಕ್ಷೆ ಪಡ್ತಾರೆ. ಸಿದ್ಧಾರೂಢರು ವೇದಾಂತಗಳೇ, ಸರ್ವಾತ್ಮಕ ಭಾವವುಳ್ಳವರೇ, ಆದರೂ ಕೂಡ ಜಿಜ್ಞಾಸುಗಳಿದ್ದಾರೋ ಹೇಗೆ, ಮಹಾತ್ಮರು ಇದ್ದಾರೋ ಹೇಗೆ, ಅದನ್ನು ಅವರು ಕೇಳಿ ತಿಳ್ಕೊಂಡ್ರು. ಆಗ ಜನರು ಕೇಳ್ತಾರೆ, ಇಲ್ಲಿ ಯಾವ ಮಠದಲ್ಲಿ ಯಾವ ತತ್ವ ವಿಚಾರಗಳು ನಡೀತವೆ, ಜಿಜ್ಞಾಸುಗಳು ಇದ್ದಾರೆಯೋ ಹೇಗೆ. ಹೀಗೆ ಅವರು ಹಂಪಿಯಲ್ಲಿ ನೋಡಿಕೊಂಡು ಆನೆಗುಂದಿ ಹೋಗುವಂತಹ ಸಮಯದಲ್ಲಿ ಜನರನ್ನು ವಿಚಾರ ಮಾಡ್ತಾರೆ. ಆಗ ಜನರು ಹೇಳ್ತಾರೆ, ಇಲ್ಲ ಸ್ವಾಮಿಗಳೇ, ಇಲ್ಲಿ ಚಿಂತಾಮಣಿ ಆಶ್ರಮ ಅಂತದ ನದಿ ತೀರದಲ್ಲಿ ಆ ಕಡೆ ಭಾಗದಲ್ಲಿ ಅದ, ಅಲ್ಲೇ ತತ್ವಚಿಂತನೆ ಯಾವತ್ತು ನಡೆಯುತ್ತದೆ. ಎಂಥ ತತ್ವಚಿಂತನೆ? ಅದ್ವೈತ ತತ್ವಚಿಂತನೆ. ಆತ್ಮ ಅನಾತ್ಮ ಈ ವಿಚಾರಕವಾಗಿ ಯೋಗ್ಯ ಮಾರ್ಗದರ್ಶಕರು ಅದಾರ, ಜಿಜ್ಞಾಸುಗಳು ಅದಾರ ಮತ್ತು ಶ್ರೋತೃಗಳು ಅದಾರ ಅಂತ ಈ ವಿಚಾರವನ್ನು ನಾವು ತಿಳ್ಕೊಂಡ ಮೇಲೆ, ಹಾಗಾದರೆ ನಾನು ಬಂದಂತಹ ಅಂದರೆ ಈ ಆನೆಗುಂದಿಗೆ ಹೋಗುವಂತಹ ಕಾರ್ಯ ಸ್ತುತ್ಯವಾಗ್ತದೆ, ಅವಶ್ಯ ನಾನು ಆನೆಗುಂದಿಗೆ ಹೋಗಬೇಕು. ಅಂದರೆ ಆನೆಗುಂದಿಗೆ ಹೋದ ಮೇಲೆ ಆ ತತ್ವ ಚಿಂತನೆಯನ್ನು ನಡೆಯುವಂತಹ ಚಿಂತಾಮಣಿ ಆಶ್ರಮಕ್ಕೆ ಅವರು ಭೇಟಿ ಕೊಡ್ತಾರೆ. ಹಂಗೆ ಇದು ಚಿಂತಾಮಣಿ ಆಶ್ರಮ. ಈ ಚಿಂತಾಮಣಿ ಆಶ್ರಮವನ್ನು ನಾವು ಪ್ರವೇಶ ಮಾಡುವಂತಹ ಸಂದರ್ಭದಲ್ಲಿ ಯಾವ್ಯಾವ ಸ್ಥಳ ಅದ, ಅದು ಹೇಗಿದೆ, ಅದನ್ನು ನಾವು ಇನ್ನು ಈ ಮುಂದಿನ ವಿಡಿಯೋದಲ್ಲಿಯೂ ಕೂಡ ನಾವು ಅದನ್ನು ವಿಶದವಾಗಿ ತಮಗೆ ಪ್ರಸ್ತುತಪಡಿಸುತ್ತೇನೆ. ಓಂ ತತ್ಸತ್.